ನೋಡಿ, ಇದು ಕನ್ನಡದ ಪ್ರಶ್ನೆ. ಇಲ್ಲಿ ಹೋರಾಟಗಾರರು ಮಾತ್ರ ಹೋರಾಟ ಮಾಡೋದಲ್ಲ, ಪ್ರತಿಯೊಬ್ಬ ಕನ್ನಡಿಗನು ಕೂಡ ಹೋರಾಟ ಮಾಡಬೇಕು. ಕಮಲ್ ಹಾಸನ್ ಪಿಕ್ಚರ್ನ ನೀವೇನಾದ್ರು ನೋಡಿದ್ರೆ ನಮ್ಮವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತಾರೆ. ಅವರು ಬಂದ್ವಾ, ಹೋದ್ವಾ, ಪ್ರಮೋಷನ್ ಮಾಡಿದ್ವಾ, ಹೋದ್ವಾ ಅನ್ನಂಗೆ ಇರಬೇಕು. ಅದು ಬಿಟ್ಟು ಇಲ್ಲಿ ಇಲ್ದೇ ಇರೋದೆಲ್ಲ ಮಾತಾಡಿಕೊಂಡು ಕನ್ನಡಿಗರಿಗೆ ಅವಮಾನ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಕನ್ನಡಿಗರು ಕೊಡುವಂತ ಉತ್ತರ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಈ ವ್ಯಕ್ತಿ ಹೇಳಿಕೆ ಕೊಡೋದಲ್ಲದೆ ಕ್ಷಮೆ ಯಾಚಿಸಲ್ಲ ಅಂತ ಬೇರೆ ಹೇಳ್ತಾ ಇದ್ದಾನೆ. ಆಗಲ್ಲ ಅಂದ್ರೆ ಹೋಗಯ್ಯ, ತಮಿಳ್ನಾಡಿಂದನೇ ಹುಟ್ಟಿರೋದು ಕನ್ನಡ ಅಂತಂದ್ರೆ ನೀನು ಅಲ್ಲೇ ಇರೆಯಾ, ಇಲ್ಲಿಗೆ ಯಾಕೆ ಬಂದಿದ್ದೆ ಪ್ರಮೋಷನ್ ಮಾಡಕ್ಕೆ? ಯಾಕೆ ಬೆಂಗಳೂರು ದೊಡ್ಡ ನಿಮಗೆ ಬಜೆಟ್ ಸಿಕ್ಕಾಪಟ್ಟೆ ಹಾಕಿದ ಬಜೆಟ್ ಎಲ್ಲ ಬೆಂಗಳೂರಲ್ಲೇ ಬಂದ್ಬಿಡುತ್ತೆ ಅನ್ನೋ ಆಸೆನಾ? ನೋಡಿ, ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ಭುಗಿಲೆದ್ದಾಗಿದೆ. ಈಗ ನಾನು ಕ್ಷಮೆ ಕೇಳಲ್ಲ ಅಂತ ಹೇಳ್ತಿದ್ದಾರಂತೆ. ಯಾಕೆ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಅದಕ್ಕೆ ನಾನು ಕ್ಷಮೆ ಕೇಳಲ್ಲ ಅಂತ. ಪ್ರಜಾಪ್ರಭುತ್ವದ ರಾಷ್ಟ್ರ ಅಂತ ತಮಗೆ ಗೊತ್ತಿದ ಮೇಲೆ ಇಲ್ಲಿ ಬೆಂಕಿ ಹಚ್ಚೋ ಕೆಲಸ ಯಾಕಪ್ಪ ಮಾಡಿದೆ? ಯಾಕಯ್ಯ ಮಾಡಿದೆ ರಾಜು? ಬೆಂಕಿ ಹಚ್ಚೋ ಕೆಲಸ ಯಾಕಪ್ಪ ಮಾಡಿದೆ? ತಿರುವನಂತಪುರಂನಲ್ಲಿ ಕಮಲ್ ಉದ್ದಟತನದ ಹೇಳಿಕೆ. ಕನ್ನಡಿಗರ ಕ್ಷಮೆ ಕೇಳೋದಕ್ಕೆ ನಟ ಕಮಲ್ ಹಾಸನ್ ನಕಾರ. ಕನ್ನಡ ಭಾಷೆ ಬಗ್ಗೆ ನನ್ನ ಹೇಳಿಕೆಗೆ ಕ್ಷಮೆ ಯಾಚಿಸಲ್ಲ, ಅದನ್ನ ಇಲ್ಲೇ ಹೇಳ್ಬೇಕಿತ್ತು, ನನ್ನ ಬೆಂಗಳೂರಿನಲ್ಲಿ ಹೇಳ್ಬೇಕಿತ್ತು. ದಮ್ಮು ತಾಕತ್ತು ಅನ್ನೋದಿದ್ರೆ ಬೆಂಗಳೂರಿನಲ್ಲೇ ಹೇಳ್ಬೇಕಿತ್ತು. ಕಾಲ್ ಕಿತ್ತಿದ್ಯಾಕೆ ಕ್ಯಾಮ್ರಾ ನೋಡಿ ಇದ್ರೆ ಕಾಲ್ ಮುರಿದು ಬಿಡ್ತಾರೆ ಅಂತ ಭಯ. ಅಲ್ಲೋಗಿ ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ಬೋದಲ್ಲ ತಮಿಳ್ನಾಡಲ್ಲಿ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಮತ್ತೆ ಯಾಕಪ್ಪ ಬೆಂಕಿ ಕನ್ಫ್ಯೂಸಿಂಗ್ ದ ಇಶ್ಯೂ. ಐ ಥಿಂಕ್ ವಾಟ್ ಐ ಸೆಡ್ ವಾಸ್ ಸೆಡ್ ಔಟ್ ಆಫ್ ಲವ್ and with a lot of historians have taught me language history, and that I didn't mean anything. And let me tell you, Tamil Nadu is a place which has been open. I don't say that there's no other state like that, but very rare state where a Menon has been our chief minister, a Reddy has been our chief minister, Tamilan has been chief minister. Then a Kannadiga Iyengar has been our chief minister from Mandya. When there was a problem in Chennai, which came from that chief minister who hailed from Karnataka, it was Karnataka who gave me support. The Kannadiga said, "Come here, we'll give you a house. Don't go anywhere." So the people will take care of Thug Life, Kamal Hassan, and all these controversies. Politicians are not qualified to talk about language. They don't have the education enough to talk about it. That includes me. So let's leave all these very in-depth discussions. ನೋಡಿ, ಇದು ಕನ್ನಡದ ಪ್ರಶ್ನೆ. ಇಲ್ಲಿ ಹೋರಾಟಗಾರರು ಮಾತ್ರ ಹೋರಾಟ ಮಾಡೋದಲ್ಲ, ಪ್ರತಿಯೊಬ್ಬ ಕನ್ನಡಿಗನು ಕೂಡ ಹೋರಾಟ ಮಾಡಬೇಕು. ಕಮಲ್ ಹಾಸನ್ ಪಿಕ್ಚರ್ನ ನೀವೇನಾದ್ರು ನೋಡಿದ್ರೆ ನಮ್ಮವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತಾರೆ. ಅವರು ಬಂದ್ವಾ, ಹೋದ್ವಾ, ಪ್ರಮೋಷನ್ ಮಾಡಿದ್ವಾ, ಹೋದ್ವಾ ಅನ್ನಂಗೆ ಇರಬೇಕು. ಅದು ಬಿಟ್ಟು ಇಲ್ಲಿ ಇಲ್ದೇ ಇರೋದೆಲ್ಲ ಮಾತಾಡಿಕೊಂಡು ಕನ್ನಡಿಗರಿಗೆ ಅವಮಾನ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಕನ್ನಡಿಗರು ಕೊಡುವಂತ ಉತ್ತರ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಈ ವ್ಯಕ್ತಿ ಹೇಳಿಕೆ ಕೊಡೋದಲ್ಲದೆ ಕ್ಷಮೆ ಯಾಚಿಸಲ್ಲ ಅಂತ ಬೇರೆ ಹೇಳ್ತಾ ಇದ್ದಾನೆ. ಆಗಲ್ಲ ಅಂದ್ರೆ ಹೋಗಯ್ಯ, ತಮಿಳ್ನಾಡಿಂದನೇ ಹುಟ್ಟಿರೋದು ಕನ್ನಡ ಅಂತಂದ್ರೆ ನೀನು ಅಲ್ಲೇ ಇರೆಯಾ, ಇಲ್ಲಿಗೆ ಯಾಕೆ ಬಂದಿದ್ದೆ ಪ್ರಮೋಷನ್ ಮಾಡಕ್ಕೆ? ಯಾಕೆ ಬೆಂಗಳೂರು ದೊಡ್ಡ ನಿಮಗೆ ಬಜೆಟ್ ಸಿಕ್ಕಾಪಟ್ಟೆ ಹಾಕಿದ ಬಜೆಟ್ ಎಲ್ಲ ಬೆಂಗಳೂರಲ್ಲೇ ಬಂದ್ಬಿಡುತ್ತೆ ಅನ್ನೋ ಆಸೆನಾ? ನೋಡಿ, ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ಭುಗಿಲೆದ್ದಾಗಿದೆ. ಈಗ ನಾನು ಕ್ಷಮೆ ಕೇಳಲ್ಲ ಅಂತ ಹೇಳ್ತಿದ್ದಾರಂತೆ. ಯಾಕೆ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಅದಕ್ಕೆ ನಾನು ಕ್ಷಮೆ ಕೇಳಲ್ಲ ಅಂತ. ಪ್ರಜಾಪ್ರಭುತ್ವದ ರಾಷ್ಟ್ರ ಅಂತ ತಮಗೆ ಗೊತ್ತಿದ ಮೇಲೆ ಇಲ್ಲಿ ಬೆಂಕಿ ಹಚ್ಚೋ ಕೆಲಸ ಯಾಕಪ್ಪ ಮಾಡಿದೆ? ಯಾಕಯ್ಯ ಮಾಡಿದೆ ರಾಜು? ಬೆಂಕಿ ಹಚ್ಚೋ ಕೆಲಸ ಯಾಕಪ್ಪ ಮಾಡಿದೆ? ತಿರುವನಂತಪುರಂನಲ್ಲಿ ಕಮಲ್ ಉದ್ದಟತನದ ಹೇಳಿಕೆ. ಕನ್ನಡಿಗರ ಕ್ಷಮೆ ಕೇಳೋದಕ್ಕೆ ನಟ ಕಮಲ್ ಹಾಸನ್ ನಕಾರ. ಕನ್ನಡ ಭಾಷೆ ಬಗ್ಗೆ ನನ್ನ ಹೇಳಿಕೆಗೆ ಕ್ಷಮೆ ಯಾಚಿಸಲ್ಲ, ಅದನ್ನ ಇಲ್ಲೇ ಹೇಳ್ಬೇಕಿತ್ತು, ನನ್ನ ಬೆಂಗಳೂರಿನಲ್ಲಿ ಹೇಳ್ಬೇಕಿತ್ತು. ದಮ್ಮು ತಾಕತ್ತು ಅನ್ನೋದಿದ್ರೆ ಬೆಂಗಳೂರಿನಲ್ಲೇ ಹೇಳ್ಬೇಕಿತ್ತು. ಕಾಲ್ ಕಿತ್ತಿದ್ಯಾಕೆ ಕ್ಯಾಮ್ರಾ ನೋಡಿ ಇದ್ರೆ ಕಾಲ್ ಮುರಿದು ಬಿಡ್ತಾರೆ ಅಂತ ಭಯ. ಅಲ್ಲೋಗಿ ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ಬೋದಲ್ಲ ತಮಿಳ್ನಾಡಲ್ಲಿ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಮತ್ತೆ ಯಾಕಪ್ಪ ಬೆಂಕಿ? ಕನ್ಫ್ಯೂಸಿಂಗ್ ದ ಇಶ್ಯೂ. ಐ ಥಿಂಕ್ ವಾಟ್ ಐ ಸೆಡ್ ವಾಸ್ ಸೆಡ್ ಔಟ್ ಆಫ್ ಲವ್, and with a lot of historians have taught me language history, and that I didn't mean
anything. And let me tell you, Tamil Nadu is a place which has been open. I don't say that there's no other state like that, but very rare state where a Menon has been our chief minister. A Reddy has been our chief minister. Tamilan has been chief minister. Then a Kannadiga Iyengar has been our chief minister from Mandya. When there was a problem in Chennai, which came from that chief minister who hailed from Karnataka, it was Karnataka who gave me support. The Kannadiga said, come here, we'll give you a house. Don't go anywhere. So the people will take care of Thug Life, Kamal Hassan and all these controversies. Politicians are not qualified to talk about language. They don't have the education enough to talk about it. That includes me. So let's leave all these very in-depth discussions. ನೋಡಿ, ಇದು ಕನ್ನಡದ ಪ್ರಶ್ನೆ. ಇಲ್ಲಿ ಹೋರಾಟಗಾರರು ಮಾತ್ರ ಹೋರಾಟ ಮಾಡೋದಲ್ಲ, ಪ್ರತಿಯೊಬ್ಬ ಕನ್ನಡಿಗನು ಕೂಡ ಹೋರಾಟ ಮಾಡಬೇಕು. ಕಮಲ್ ಹಾಸನ್ ಪಿಕ್ಚರ್ನ ನೀವೇನಾದ್ರು ನೋಡಿದ್ರೆ ನಮ್ಮವರಿಗೆ ಮಾನ ಮರ್ಯಾದೆ ಇಲ್ಲ ಅಂತ. ಅವ್ರು ಬಂದ್ವಾ, ಹೋದ್ವಾ, ಪ್ರಮೋಷನ್ ಮಾಡಿದ್ವಾ, ಹೋದ್ವಾ ಅನ್ನಂಗಿರ್ಬೇಕು. ಅದು ಬಿಟ್ಟು ಇಲ್ಲಿ ಇಲ್ದೇ ಇರೋದೆಲ್ಲ ಮಾತಾಡಿಕೊಂಡು ಕನ್ನಡಿಗರಿಗೆ ಅವಮಾನ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಕನ್ನಡಿಗರು ಕೊಡುವಂತ ಉತ್ತರ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಈ ವ್ಯಕ್ತಿ ಹೇಳಿಕೆ ಕೊಡೋದಲ್ಲದೆ ಕ್ಷಮೆ ಯಾಚಿಸಲ್ಲ ಅಂತ ಬೇರೆ ಹೇಳ್ತಾ ಇದ್ದಾನೆ. ಆಗಲ್ಲ ಅಂದ್ರೆ ಹೋಗಯ್ಯ, ತಮಿಳ್ನಾಡಿಂದನೇ ಹುಟ್ಟಿರೋದು ಕನ್ನಡ ಅಂತಂದ್ರೆ ನೀನು ಅಲ್ಲೇ ಇರೆಯಾ, ಇಲ್ಲಿಗೆ ಯಾಕೆ ಬಂದಿದ್ದೆ ಪ್ರಮೋಷನ್ ಮಾಡಕ್ಕೆ? ಯಾಕೆ ಬೆಂಗಳೂರು ದೊಡ್ಡ ನಿಮಗೆ ಬಜೆಟ್ ಸಿಕ್ಕಾಪಟ್ಟೆ ಹಾಕಿದ ಬಜೆಟ್ ಎಲ್ಲ ಬೆಂಗಳೂರಲ್ಲೇ ಬಂದ್ಬಿಡುತ್ತೆ ಅನ್ನೋ ಆಸೆನಾ? ನೋಡಿ, ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ಭುಗಿಲೆದ್ದಾಗಿದೆ. ಈಗ ನಾನು ಕ್ಷಮೆ ಕೇಳಲ್ಲ ಅಂತ ಹೇಳ್ತಿದ್ದಾರಂತೆ. ಯಾಕೆ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಅದಕ್ಕೆ ನಾನು ಕ್ಷಮೆ ಕೇಳಲ್ಲ ಅಂತ. ಪ್ರಜಾಪ್ರಭುತ್ವದ ರಾಷ್ಟ್ರ ಅಂತ ತಮಗೆ ಗೊತ್ತಿದ ಮೇಲೆ ಇಲ್ಲಿ ಬೆಂಕಿ ಹಚ್ಚೋ ಕೆಲಸ ಯಾಕಪ್ಪ ಮಾಡಿದೆ? ಯಾಕಯ್ಯ ಮಾಡಿದೆ ರಾಜು? ಬೆಂಕಿ ಹಚ್ಚೋ ಕೆಲಸ ಯಾಕಪ್ಪ ಮಾಡಿದೆ? ತಿರುವನಂತಪುರಂನಲ್ಲಿ ಕಮಲ್ ಉದ್ದಟತನದ ಹೇಳಿಕೆ. ಕನ್ನಡಿಗರ ಕ್ಷಮೆ ಕೇಳೋದಕ್ಕೆ ನಟ ಕಮಲ್ ಹಾಸನ್ ನಕಾರ. ಕನ್ನಡ ಭಾಷೆ ಬಗ್ಗೆ ನನ್ನ ಹೇಳಿಕೆಗೆ ಕ್ಷಮೆ ಯಾಚಿಸಲ್ಲ, ಅದನ್ನ ಇಲ್ಲೇ ಹೇಳ್ಬೇಕಿತ್ತು, ನನ್ನ ಬೆಂಗಳೂರಿನಲ್ಲಿ ಹೇಳ್ಬೇಕಿತ್ತು. ದಮ್ಮು ತಾಕತ್ತು ಅನ್ನೋದಿದ್ರೆ ಬೆಂಗಳೂರಿನಲ್ಲೇ ಹೇಳ್ಬೇಕಿತ್ತು. ಕಾಲ್ ಕಿತ್ತಿದ್ಯಾಕೆ ಕ್ಯಾಮ್ರಾ ನೋಡಿ ಇದ್ರೆ ಕಾಲ್ ಮುರಿದು ಬಿಡ್ತಾರೆ ಅಂತ ಭಯ. ಅಲ್ಲೋಗಿ ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ಬೋದಲ್ಲ. ತಮಿಳ್ನಾಡಲ್ಲಿ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಮತ್ತೆ ಯಾಕಪ್ಪ ಬೆಂಕಿ ಕನ್ಫ್ಯೂಸಿಂಗ್ ದ ಇಶ್ಯೂ. ಐ ಥಿಂಕ್ ವಾಟ್ ಐ ಸೆಡ್ ವಾಸ್ ಸೆಡ್ ಔಟ್ ಆಫ್ ಲವ್ and with a lot of historians have taught me language history, and that I didn't mean anything. And let me tell you, Tamil Nadu is a place which has been open. I don't say that there's no other state like that, but very rare state where a Menon has been our chief minister. A Reddy has been our chief minister. Tamilan has been chief minister. Then a Kannadiga Iyengar has been our chief minister from Mandya. When there was a problem in Chennai, which came from that chief minister who hailed from Karnataka, it was Karnataka who gave me support. The Kannadiga said, come here, we'll give you a house. Don't go anywhere. So the people will take care of Thug Life, Kamal Hassan and all these controversies. Politicians are not qualified to talk about language. They don't have the education enough to talk about it. That includes me. So let's leave all these very in-depth discussions